ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟೇ ತಂದಿದ್ದೀನಿ ನಿಮಗೋಸ್ಕರ ಅಂತ ಅಂದ್ಬಿಟ್ಟು ಈ ವಿಡಿಯೋ ಪೂರ್ತಿ ನೋಡ್ತಾ ಇರಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಿಮಗೇನು ಅರ್ಥ ಆಗಲ್ಲ. ಅದಕ್ಕೋಸ್ಕರ ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡ್ತಾ ಇರಿ, ಫೋಕಸ್ ಇರಲಿ ವಿಡಿಯೋ ಮೇಲೆ. ಗೈಸ್ ನೀವು ಅನ್ಕೊಂತಿರ್ಬೋದು ಏನಕ್ಕೆ ಬೆಲ್ಟ್ ಹಿಡ್ಕೊಂಡವನೇ ಇವತ್ತು ಅಂತ ಅನ್ಕೊಂತಿರ್ಬೋದು. ಇವತ್ತಿನ ವಿಡಿಯೋ ಇದ್ರ ಬಗ್ಗೆನೇ ಮಾಡ್ತಾ ಇರೋದು ನಿಮಗೋಸ್ಕರ. ಈ ವೆಯ್ಟ್ ಲಿಫ್ಟ್ ಬೆಲ್ಟು ಏನಕ್ಕೆ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋ 3 ಟಿಪ್ಸ್ ಹೇಳ್ತೀನಿ, ಬನ್ನಿ. ಗೈಸ್ ಏನಕ್ಕೆ ಯೂಸ್ ಮಾಡಬೇಕು, ಫಸ್ಟು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ನೀವು ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಾದ್ರೆ ಅಂದರೆ ಡೆಡ್ ಲಿಫ್ಟು ಮತ್ತು ಸ್ಕ್ವಾಡ್ಸು ಈ ಥರ ಏನಾದರೂ ವೆಯ್ಟ್ ಲಿಫ್ಟು ಮಾಡಿಕೊಂಡು ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಇವಾಗ ವೆಯ್ಟ್ ಲಿಫ್ಟ್ ಏನಾದರೂ ಮಾಡಬೇಕಾದ್ರೆ ಆವಾಗ ನೀವು ಈ ಬೆಲ್ಟ್ನ ಯೂಸ್ ಮಾಡಬೇಕು, ಕಂಪಲ್ಸರಿ ಎಲ್ಲರೂ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಬೆಲ್ಟ್ನ ಬಿಡು ನಾನು ಏನಕ್ಕೆ ಯೂಸ್ ಮಾಡೋಣ, ನಾನು ಹೊಡಿತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೋಬೇಡಿ. ಯಾವುದೇ ಕಾರಣಕ್ಕೂ ಈ ಥರ ಪ್ರಾಬ್ಲಮ್ ಮಾಡೋಕ್ಕೆ ಹೋಗಬೇಡಿ. ಇದೇನಾದರೂ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಬೋನ್ ಏನು ಲೋವರ್ ಬ್ಯಾಕ್ ಐತಲ್ಲ, ಲೋವರ್ ಬ್ಯಾಕು, ಸ್ಪೈನಿ ಕಲ್ಲು ಇದೆಲ್ಲ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗುತ್ತೆ, ನಿಮಗೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೆಲ್ಟ್ನ ಯೂಸ್ ಮಾಡಲೇಬೇಕು. ಮತ್ತು ಬೋನ್ ಸ್ಟೇಬಲ್ ಆಗಿರುತ್ತೆ. ಮತ್ತು ವೆಯ್ಟು ಎತ್ತಬೇಕಾದ್ರೆ ವೆಯ್ಟ್ ಜಾಸ್ತಿ ಹಾಕೊಂಡು ಆರಾಮಾಗಿ ಹೊಡಿಬೋದು, ಯಾವುದೇ ಪ್ರಾಬ್ಲಮ್ ಇರಲ್ಲ, ಯಾವುದೇ ಸಮಸ್ಯೆ ಇರಲ್ಲ. ಅದಕ್ಕೋಸ್ಕರ ನೀವು ವೆಯ್ಟ್ ಲಿಫ್ಟಿಂಗ್ ಬೆಲ್ಟು ಯೂಸ್ ಮಾಡಿ, ಕಂಪಲ್ಸರಿ ಎಲ್ಲರೂ ಯೂಸ್ ಮಾಡಿ. ಗೈಸ್ ಈ 2ನೇ ಟಿಪ್ ಬಂದುಬಿಟ್ಟು ಹೆಂಗೆ ಯೂಸ್ ಮಾಡಬೇಕು ಬನ್ನಿ ನೋಡೋಣ. ಫಸ್ಟು ನೀವು ಆದಷ್ಟು ಬೆಲ್ಟ್ ಇದೇ ಥರ ತಗೋಬೇಕು. ತಗೊಂಡು ಹೊಟ್ಟೆ ಫುಲ್ಲು ಫ್ರೀ ಬಿಟ್ಬಿಟ್ಟು ನಾರ್ಮಲಾಗೆ ಟೈಟ್ ಮಾಡ್ಕೊಳ್ಳಿ, ಓಕೆನಾ? ಟೈಟ್ ಮಾಡಿದಾಗ ಇಷ್ಟು ಏನು ಗೊತ್ತಾ, ನಿಮಗೆ ಈ 2 ಬೆಳ್ಳು ಐತಲ್ಲ, 2 ಬೆಳ್ಳು ಕರೆಕ್ಟಾಗಿ ಒಳಗೆ ಹೋಗೋ ಥರ ಇರಬೇಕು, ಟೈಟಾಗಿರ್ಬಾರ್ದು ಯಾವುದೇ ಕಾರಣಕ್ಕೂ. ಸುತ್ತ ನೋಡಿ 2 ಬೆಳ್ಳು ಒಳಗೆ ಹೋಗೋ ಥರ ಇರಬೇಕು. ಯಾಕೆ ಒಳಗೆ ಹೋಗೋ ಥರ ಇರಬೇಕು ಅಂತಂದರೆ, ನೀವು ಏನು ಬ್ರೀದಿಂಗ್ ಆಡ್ತಿರ್ತೀರಾ ಮತ್ತು ಹೆವಿ ಟೈಟಾಗಿ ಆಗ್ಬಿಡುತ್ತು ಅಂದರೆ ಆವಾಗ ನಿಮಗೆ ಹೇಳಿನೆಲ್ಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು 2 ಬೆಳ್ಳು ಒಳಗಿದು ಮೂಮೆಂಟ್ ಆಗುತ್ತಾ ಇರಬೇಕು. ಆ ಥರ ಇರಬೇಕು ಬೆಲ್ಟ್ ಯೂಸ್ ಮಾಡಬೇಕಾದ್ರೆ, ಹಂಗೆ ಯೂಸ್ ಮಾಡಬೇಕು ನೋಡಿ. ಯೂಸ್ ಮಾಡಿದ್ದಾದಮೇಲೆ ರಿಮೂವ್ ಮಾಡಬೇಕಾದ್ರೂ ಅಷ್ಟೇ. ನಾನು ರಿಸ್ಟ್ ಬ್ಯಾಂಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಮೂವ್ ಮಾಡಬೇಕು ಅಂತ. ರಿಮೂವ್ ಮಾಡಬೇಕಾದ್ರೂ ಅಷ್ಟೇ, ಇಲ್ಲೂ ಹೇಳ್ತೀನಿ. ರಿಮೂವ್ ಮಾಡಬೇಕಾದ್ರೂ ಅಷ್ಟೇ ಸ್ಲೋಲಿ ರಿಮೂವ್ ಮಾಡಿಬಿಟ್ಟು ಫ್ರೀ ಬಿಡಬೇಕು. ಇಷ್ಟೇ, ಫ್ರೀ ಮಾಡಿಬಿಟ್ಟು ಮೂವ್ ಮಾಡಬೇಕಷ್ಟೇ, ಜಾಸ್ತಿ ಏನು ತಲೆಗೆಡಿಸ್ಕೋಬಾರ್ದು. ಓಕೆ ಗೈಸ್, 3ನೇ ಟಿಪ್ಸ್ ಬಂದುಬಿಟ್ಟು ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ. ಯೂಸ್ ಮಾಡಿಲ್ಲ ಅಂದರೆ ನಿಮ್ಮ ಬ್ಯಾಕಲ್ಲಿ 2 ಮಸಲ್ ಇರುತ್ತೆ, ಎರೆಕ್ಟರ್ ಸ್ಪೈನಿ ಅನ್ನೋ ಒಂದು ಮಸಲ್ ಇರುತ್ತೆ. ಆ ಮಸಲ್ಲು ನಿಮಗೆ ಡ್ಯಾಮೇಜ್ ಆಗುತ್ತೆ, ಏನು ಆ ಟೈಮಲ್ಲಿ ಡ್ಯಾಮೇಜ್ ಆಗುತ್ತೆ. ಮತ್ತು ಲೋವರ್ ಬ್ಯಾಕ್ ಬೋನ್ ಏನಿರುತ್ತೆ ಆ ಬೋನು ಡ್ಯಾಮೇಜ್ ಆಗುತ್ತೆ. ಅದೇನಾದರೂ 2 ಡ್ಯಾಮೇಜ್ ಆಯಿತು ಅಂತಂದರೆ ನಿಮಗೆ ರಿಕವರಿ ಟೈಮು ಜಾಸ್ತಿ ಆಗುತ್ತೆ. ಮತ್ತೆ ಯಾವುದೇ ವೆಯ್ಟು ಹೆವಿ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗಲ್ಲ. ಹೆವಿ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಮತ್ತೆ ವರ್ಕೌಟ್ ಮಾಡೋ ಮೂಡಿಲ್ಲ ಅಂದರೆ ನೀವು ಜಿಮ್ಮಿಗೆ ಬರಲ್ಲ. ಅದಕ್ಕೋಸ್ಕರ ನೀವು ಡೆಡ್ ಲಿಫ್ಟ್ ಬೆಲ್ಟ್ನ ಯೂಸ್ ಮಾಡಿ ಕಂಪಲ್ಸರಿ, ಓಕೆನಾ? ಎಸ್, ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಯೂಸ್ ಮಾಡಿ ಅಷ್ಟೇ. ಹಂಗೆ ಹೇಳ್ತೀನಿ ಅಂದ್ಕೊಂಡ್ರಾ? ನೋ, ನಿಮ್ಮ ಏನು ಬ್ಯಾಕ್ ಲೋವರ್ ಬ್ಯಾಕ್ ಏನೈತೆ ಅದು ಸೇಫಲ್ಲಿ ಇಟ್ಕೋಬೇಕು ಅಂತಂದರೆ ಡೆಡ್ ಲಿಫ್ಟ್ ಬೆಲ್ಟ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಯೂಸ್ ಮಾಡಿಲ್ಲ ಅಂದರೆ ಮೇಜರ್ ಪ್ರಾಬ್ಲಮ್ ಆಗುತ್ತೆ, ಮೈನರ್ ಅಲ್ಲ, ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಯೂಸ್ ಮಾಡಿ, ಡೆಡ್ ಲಿಫ್ಟ್ ಬೆಲ್ಟ್ನ ಯೂಸ್ ಮಾಡಲೇಬೇಕು. ಯೂಸ್ ಮಾಡಿಬಿಟ್ಟು ನೀವು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಅದಕ್ಕೋಸ್ಕರ ಕಂಪಲ್ಸರಿ ಯೂಸ್ ಮಾಡಿ. ಗೈಸ್, ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು, ಕಂಪಲ್ಸರಿ ನೀವೆಲ್ಲ ಸೇಫಲ್ಲಿ ಇರಬೇಕು ಅಂತಂದರೆ ಡೆಡ್ ಲಿಫ್ಟ್ ಬೆಲ್ಟ್ನ ಯೂಸ್ ಮಾಡಿ, ಓಕೆನಾ? ಕಂಪಲ್ಸರಿ ಯೂಸ್ ಮಾಡಿ.
ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಡೆಡ್ ಲಿಫ್ಟ್ ಬೆಲ್ಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅನ್ಕೊತೀನಿ. ನಿಮ್ಮ ಫ್ರೆಂಡ್ಸಿಗೂ ಹಂಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಥರ ನಿಮಗೂ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿ ಫಿಟ್ ಏಮ್ ಅಂತ ಯೂಟ್ಯೂಬ್ ಚಾನಲ್ ಐತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೋಗು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವ್ರಿಗೂ ನಾನು ಮಿಸ್ ಮಾಡ್ಕೊತಾ ಇರಿ. ಬಾಯ್.